ಈ ಪ್ರಪಂಚದಲ್ಲಿ ಕಂಡುಬರುವ ಅಪರೂಪದ ವ್ಯಕ್ತಿಗಳಲ್ಲಿ ನಮ್ಮ ರಶ್ಮಿಕಾ ಮಂಗಣ್ಣ ಕೂಡ ಒಬ್ರು. ರಶ್ಮಿಕಾ ಮಂಗಣ್ಣ ಅಕ್ಕ ಅಪ್ಪಟ ಕನ್ನಡ ನಾಡಿನ ಸ್ವಚ್ಛವಾದ ಕನ್ನಡತಿ. ಅಕ್ಕನ ಮಾತನಾಡುವ ಕನ್ನಡ ಕೇಳೋಕೆ ಅದ್ಭುತ. ಕನ್ನಡ ಸಾಹಿತ್ಯ ಕೋಶವನ್ನು ಅರ್ದು ಕುಡಿದಿದ್ದಾರೆ. ಆದಿಮಾನವರ ಕಾಲದಲ್ಲಿ ಆದಿವಾಸಿಗಳ ಜೊತೆ ಗೆಡ್ಡೆ ಗೆಣಸು ತಿನ್ಕೊಂಡು ಓಡಾಡ್ಕೊಂಡಿದ್ದ ಈ ಅಪರೂಪದ ಮುಳ್ಳಂದಿ ಆಧುನಿಕ ಕಾಲದಲ್ಲಿ ಮನುಷ್ಯನ ರೂಪದಲ್ಲಿ ಇರುವ ಅದ್ಭುತದಲ್ಲಿ ಅಪರೂಪವಾದ ಕಾಡಂದಿ. ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲೇ ಅನ್ನ ತಿಂದು ಕಾವೇರಿ ನೀರು ಕುಡಿದು ಇಷ್ಟೆಲ್ಲ ಮಾಡಿದರು ರಶ್ಮಿಕಾ ಮಂಗಣ್ಣಂಗೆ ಕನ್ನಡ ಬರಲ್ಲ. ಯಾಕಂದ್ರೆ ಅಕ್ಕ ಹುಟ್ಟಿದ್ದು ಬೆಳೆದಿದ್ದು ಬ್ರಿಟನ್ ರಾಣಿ 2ನೇ ಎಲಿಜಬೆತ್ ದೊಡ್ಡಮ್ಮನ ಮಗಳ ಮನೆಯಲ್ಲಿ. ಆದ ಕಾರಣದಿಂದ ಕನ್ನಡದ ಪದ ಬಳಕೆ ಗ್ರಹಿಕೆ ಶೂನ್ಯ. ತಿಪ್ಪೆಯಲ್ಲಿ ಬಿದ್ದಿದ್ದ ಮುಳ್ಳಂದಿಯನ್ನು ಊಟ ಕೊಟ್ಟ ಶೆಟ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ ಮಹಾತಾಯಿ. ಇಂಥ ಮೂದೇವಿ ರಶ್ಮಿಕಾ ಮಂಗಣ್ಣ ಅವರು. ರಶ್ಮಿಕಾ ಮಂಗಣ್ಣ ಅವರ ರಣಭಯಂಕರ ಆಕ್ಟಿಂಗ್ ನೋಡಿ ಶೆಟ್ರು ಅಕ್ಕನಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ರಶ್ಮಿಕಾ ಮಂಗಣ್ಣ ಅಕ್ಕನ ಇನ್ನರ್ ಫೀಲಿಂಗ್ಸ್. ಅಕ್ಕ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡು ಅಂದ್ರೆ ಏರ್ಪೋರ್ಟ್ ಗಳಲ್ಲಿ ಹಾಗೂ ಆಡಿಯೋ ಇವೆಂಟ್ ಗಳಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಅಕ್ಕನ ಚೈಲ್ಡ್ ಚಪಾತಿ ಆಕ್ಟಿಂಗ್ ಟಾಪ್ ನಾಚ್. ರಶ್ಮಿಕಾ ಮಂಗಣ್ಣ ಅಕ್ಕನನ್ನು ಕನ್ನಡದವರು ಯಾವತ್ತೋ ಮರ್ತಿದ್ದಾರೆ. ಅಕ್ಕ ಮಾತ್ರ ಕನ್ನಡವನ್ನು ಮರೆಯೋ ತರ ಕಾಣಿಸ್ತಿಲ್ಲ. ಅವಾಗವಾಗ ಬಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಮಾಡಿರುವ 28 ಸಿನಿಮಾಗಳಲ್ಲಿ ಅರ್ಧಕ್ಕರ್ಧ ಡಮಾರ್. ಆದ್ರೂ ಕೂಡ ಅಕ್ಕನಿಗೆ ಈ ರೇಂಜ್ ಕ್ರೇಜ್ ಇದೆ ಅಂದ್ರೆ ಅಕ್ಕನ ಕೋತಿ ಚೇಷ್ಟೆಗಳಿಗೆ ಅಪಾರ ಅಭಿಮಾನಿಗಳು ಇದ್ದಾರೆ. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಅಕ್ಕ, ನಾವು ಕರ್ನಾಟಕದವರು ಅಲ್ಲ, ನಾವು ಹೈದರಾಬಾದ್ ನಿಂದ ಬಂದವರು. ನಾವು ಹುಟ್ಟಿ ಬೆಳೆದಿದ್ದು ಹೈದರಾಬಾದಿನ ಸಂಧಿ ಗೊಂದಿಗಳಲ್ಲಿ. ಶೆಟ್ರಿಗೆ ನಾನು ಮೊದಲು ಕಾಣಿಸಿದ್ದು ತಿಪ್ಪೆ ಗುಂಡಿಗಳಲ್ಲಿ. ಆ ತಿಪ್ಪೆಯಲ್ಲಿ ತೆವಲ್ತಿದ್ದೆ. ಆ ಆಕ್ಟಿಂಗ್ ನೋಡಿ ಶೆಟ್ರು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರು. ಆ ಸಿನಿಮಾದಲ್ಲಿ ನಾನು ಇದ್ದಿದ್ದಕ್ಕೆ ಸಿನಿಮಾ ಓಡಿದ್ದು, ಇಲ್ಲ ಅಂದ್ರೆ ಸಿನಿಮಾ ಮಕಾಡೆ ಮಲಗ್ತಿತ್ತು ಅಂತ ರಶ್ಮಿಕಾ ಅಕ್ಕನ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಶ್ಮಿಕಾ ಮಂಗಣ್ಣ ಹುಟ್ಟಿದ್ದು ಹೈದರಾಬಾದ್ ನ ಮಾದಾಪುರ್ ಸಂಧಿ ಗೊಂದಿಗಳಲ್ಲಿ, ವಿಜಯ್ ದೇವರ ಕೊಂಡಬಾಬು ಮನೆ ಹತ್ತಿರ ಪಕ್ಕದಲ್ಲಿ. ಅಂದಮೇಲೆ ರಶ್ಮಿಕಾ ಅಕ್ಕನನ್ನು ಕನ್ನಡದವರು ದ್ವೇಷ ಮಾಡಲೇಬಾರದು. ಅಕ್ಕ ಒಂದು ಅದ್ಭುತ ಪ್ರತಿಭೆ. ಪುಷ್ಪ ಸಿನಿಮಾದಲ್ಲಿ ಅಕ್ಕನ ಆಕ್ಟಿಂಗ್ ನೀವು ನೋಡೇ ಇರ್ತೀರಾ. ಅಕ್ಕನಿಗೆ ಪ್ರತಿ 10 ನಿಮಿಷಕ್ಕೊಂದ್ಸಲ ಫೀಲಿಂಗ್ಸ್ ಬರ್ತಾನೆ ಇರುತ್ತೆ. ಅದು ಯಾವ ತರ ಫೀಲಿಂಗ್ಸ್ ಅಂದ್ರೆ, ಪುಷ್ಪರಾಜ್ ನನ್ನು ಮೀಟ್ ಮಾಡಲು MLA ಮಂತ್ರಿಗಳು ಎಲ್ಲರೂ ಬಂದು ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಅಕ್ಕ ಅವಾಗ ಬಂದು ಪುಷ್ಪರಾಜ್ಗೆ ನನಗೆ ಫೀಲಿಂಗ್ಸ್ ಬಂದಿದೆ ಬಾ, ನನಗೆ ಫೀಲಿಂಗ್ಸ್ ಬಂದಿದೆ, ಅಡ್ಗೆ ಮನೆಗೆ ಹೋಗಿ ಬ್ಯಾಟಿಂಗ್ ಆಡೋಣ ಅಂತಾಳೆ. ಯಾವ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು ಅನ್ನೋದು ಅಕ್ಕನಿಗೆ ಗೊತ್ತಿಲ್ಲ. ಸಿನಿಮಾದಲ್ಲಿ ಅಂತ ಅಲ್ಲ, ನಿಜ ಜೀವನದಲ್ಲೂ ಇದು ಪೆಕ್ರಮುಂಡೆದು. ಮಧ್ಯರಾತ್ರಿಯಲ್ಲಿ ಐಶ್ವರ್ಯ ಬಂದ್ರೆ ಕೊಡೆ ಹಿಡಿದ್ರಂತೆ. ಅಕ್ಕ ಕೂಡ ಅದೇ ಸಾಲಿಗೆ ಸೇರ್ತಾಳೆ. ಅಕ್ಕನಿಗೆ ತುಂಬಾ ಇಷ್ಟವಾದದ್ದು ಏನಂದ್ರೆ ತಮಿಳ್ ಸಾಂಬಾರ್ ಹಾಗೂ ಹೈದರಾಬಾದ್ ಬಿರಿಯಾನಿ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಪಾವ್ ಬಜ್ಜಿ ತಿನ್ನೋದಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಪಡ್ತಿದ್ದಾರೆ. ಅವುಗಳನ್ನು ತಿನ್ನೋಕೋಸ್ಕರನೇ 30 ದಿನಗಳಲ್ಲಿ ಹಿಂದಿ ತಮಿಳು ತೆಲುಗು ಕಲಿತುಕೊಂಡು ಸರಾಗವಾಗಿ ಮಾತನಾಡುವ ನಮ್ಮ ರಶ್ಮಿಕಾ ಮಂಗಣ್ಣ ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು 30 ವರ್ಷಗಳಿಂದ ಇಲ್ಲೇ ಅಲೆದಾಡಿಕೊಂಡಿದ್ದರು. ಕನ್ನಡದ ಒಂದು ಅಕ್ಷರ ಕೂಡ ಅಕ್ಕನ ನಾಲಿಗೆ ಮೇಲೆ ಹೊರಡಲ್ಲ. ಕನ್ನಡ ಬರಲ್ಲ, ಕನ್ನಡ ಗೊತ್ತಿಲ್ಲ, ಕನ್ನಡ ಅಂದ್ರೆ ನನಗಾಗಲ್ಲ. ನಾನು ತುಂಬಾ ಕಷ್ಟಪಟ್ಟು ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀನಿ. ಯಾರ ಸಹಾಯನೂ ಇಲ್ಲ. ನನ್ನ ಟ್ಯಾಲೆಂಟ್ ನೋಡಿ ಎಲ್ಲರೂ ಗುರುತಿಸಿ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅವಾಗವಾಗ ಪುಂಗ್ತಾನೆ ಇರ್ತಾಳೆ ನಮ್ಮ ರಶ್ಮಿಕಾ ಮೂದೇವಿ ಅಕ್ಕ. ಅಕ್ಕನ ಆಕ್ಟಿಂಗ್ ಏನಿದ್ರು ಹೈದರಾಬಾದ್ ನ ಸಂಧಿಗೊಂದಿಗಳಲ್ಲಿ ಬಿರಿಯಾನಿ ಮಾಡುವರ ಮುಂದೆ ನಡೆಯುತ್ತೆ. ಅಕ್ಕನ ಸಿನಿಮಾಗಳು ಇತ್ತೀಚೆಗೆ ಬರುತ್ತಿರುವ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಅಂತ ಅಕ್ಕ ಅಂದುಕೊಂಡಿದ್ದಾಳೆ. 500 ಕೋಟಿ 1000 ಕೋಟಿ ಕಲೆಕ್ಷನ್ ಮಾಡ್ತಿದೆ, ನಾನು ಲಕ್ಕಿ ಗರ್ಲ್ ಅಂತ ಅಕ್ಕನ ಪರವಾಗಿ ಎಲ್ಲರೂ ಪುಂಗ್ತಿದ್ದಾರೆ. ಅಕ್ಕನಿಗೆ ನುಗ್ಗೆ ಮರ ಹತ್ತಿಸಿ ಯಾವತ್ತೋ ಒಂದಿನ ಕೆಡುತ್ತಾರೆ ಅನ್ನೋದು ಅಕ್ಕನಿಗೆ ಗೊತ್ತಿಲ್ಲ. ಕನ್ನಡ ಒಂದು ಬಿಟ್ಟು ಎಲ್ಲಾ ಭಾಷೆಗಳನ್ನು ಈಸಿಯಾಗಿ ಕಲ್ತ್ಕೊಂಡು ಮಾತನಾಡುತ್ತಾಳೆ. ಅದರ ಜೊತೆಗೆ ಬೇರೆಯವರಿಗೂ ಅಷ್ಟೇ ಈಸಿಯಾಗಿ ಕಲಿಸ್ತಾಳೆ. ಆದ್ರೆ ಕನ್ನಡ ವಿಚಾರಕ್ಕೆ ಬಂದ್ರೆ ಅಕ್ಕನ ನಾಲಿಗೆ ಮೇಲೆ ಕನ್ನಡದ ಪದಗಳು ಹೊರಡಲ್ಲ. ಇತ್ತೀಚಿನ ದಿನಗಳಲ್ಲಿ ಅದ್ಯಾವುದೋ ಜಪಾನ್ ಲವ್ ಸೈನ್ ಕಲ್ತ್ಕೊಂಡು ಸಿಕ್ಕ ಜಾಗಗಳಲ್ಲಿ ಸಿಕ್ಕವ್ರಿಗೆ ತೋರಿಸ್ತಾನೆ ಇರ್ತಾಳೆ. ಆ ಚೈಲ್ಡ್ ಚಪಾತಿ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ. ಇವಮ್ಮ ಮಾಡಿರುವ 28 ಸಿನಿಮಾಗಳಲ್ಲಿ ಎಲ್ಲಾ ಹೀರೋ ಓರಿಯೆಂಟೆಡ್ ಸಿನಿಮಾಗಳು. ಹೀರೋ ಪಕ್ಕದಲ್ಲಿ ಚೈಲ್ಡ್ ಚಪಾತಿ ತರ ಇವಮ್ಮನ್ನ ಹಾಕೊಂಡಿರ್ತಾರೆ. ಇಷ್ಟಕ್ಕೆ ಇವಮ್ಮನ್ನ ಹಿಡಿಯಕ್ ಆಗ್ತಿ. ಈ ರಶ್ಮಿಕಾ ಮಂಗಣ್ಣಂಗೆ ಇಷ್ಟೊಂದು ಐಪ್ ಕೊಟ್ಟು ಬಿಲ್ಡಪ್ ಕೊಟ್ಟಿರುವ ತೆಲುಗು ಮಹಾಪ್ರಭುಗಳು ಈ ತೆಲುಗಿನವರು ಹೆಂಗಂದ್ರೆ ಚೆನ್ನಾಗಿ ಬಳಸ್ಕೊಂಡು ಆಮೇಲೆ ತಿಪ್ಪೆಗೆ ಎಸೆದು ಬಿಡ್ತಾರೆ ಅನ್ನೋದು ರಶ್ಮಿಕಾ ಅಕ್ಕನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಕಾಜಲ್ಲು, ಪೂಜಾ ಹೆಗ್ಡೆ, ರಕುಲ್ ಪ್ರೀತ್ ಸಿಂಗ್ ಇವರು ಕೂಡ ಇದೇ ಸಾಲಿಗೆ ಸೇರಿದ್ದಾರೆ. ಮೊದಲಿಗೆ ದೊಡ್ಡ ಸೂಪರ್ ಸ್ಟಾರ್ ಗಳ ಜೊತೆ ಅಭಿನಯಿಸಿದ ಇವರುಗಳು ಈಗ ಇವರನ್ನು ಯಾರು ಕೂಡ ಮೂಸ್ ನೋಡ್ತಿಲ್ಲ. ಇದೇ ಸಾಲಿಗೆ ಮುಂದೊಂದಿನ ರಶ್ಮಿಕಾ ಮಂಗಣ್ಣ ಕೂಡ ಸೇರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.